ಹಲೋ ನಮಸ್ತೆ ವೀಕ್ಷಕರೇ. ಹಾಯ್ ಕರ್ನೂರು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜಯ್ ಕುಮಾರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಕಡಬದಲ್ಲಿ ನವಂಬರ್ 20ನೇ ತಾರೀಕು ಒಂದು ದೊಡ್ಡ ಸುದ್ದಿ ಆಯಿತು. ವೃದ್ಧ ದಂಪತಿಗಳ ಮನೆ ಧ್ವಂಸ ಪ್ರಕರಣ ಅಂದ್ಬಿಟ್ಟು ಕಡಬ ಫುಲ್ ಸುದ್ದಿಯಲ್ಲಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು. ಹಾಗೆ ಈಗ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಮತ್ತೆ ಕಡಬ ಭಾಳ ಹೆಸರು ತಗೋತಾ ಇದೆ. ವಿಷಯ ಏನಂದರೆ, ಕಡಬದ ಬಿಳಿನೆಲೆ ಗ್ರಾಮದ ಮುಂಗ್ಲಿ ಮಜಲು ನಿವಾಸಿ ಸಂದೀಪ್ ಗೌಡ ಹತ್ಯೆ ಪ್ರಕರಣ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಸೊ ಈ ಹತ್ಯೆ ಪ್ರಕರಣ ಅಂದರೆ ಇವರು ನಾಪತ್ತೆ ಆಗಿದ್ದು 27ನೇ ತಾರೀಕು, ನವಂಬರ್ 27ನೇ ತಾರೀಕು ನಾಪತ್ತೆ ಆಗಿದ್ದು. ನಾಪತ್ತೆ ಆಗಿ ನೆಕ್ಸ್ಟ್ ಡೇಗೆ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ತಗೊಳ್ಳಲ್ಲ ಸ್ಟೇಷನಲ್ಲಿ. ಫಸ್ಟು ಬರ್ತಾರೆ, ಎಲ್ಲರೂ ಹೋಗಿರ್ತಾರೆ, ಒಂದಿನ ಕಾಯಿರಿ ಅಂತ ಹೇಳ್ತಾರೆ. ಆಮೇಲೆ ರಾಜಕೀಯ ನಾಯಕರೆಲ್ಲ ಎಂಟ್ರಿ ಆಗುತ್ತೆ. ಅವರ ಎಂಟ್ರಿ ಮುಖಾಂತರ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆಗಿ ಪೊಲೀಸರು ಹುಡುಕಾಟ ಶುರು ಮಾಡ್ತಾರೆ. ಒಂದು ದಟ್ಟ ಅರಣ್ಯದಲ್ಲಿ ಸಂದೀಪ್ ಗೌಡಂದು ಶವ ಪತ್ತೆ ಆಗುತ್ತೆ. ಲೈಟ್ ಬಡಿ, ಫ್ಲಾಶ್ ಲೈಟ್ ಬಡಿ, కొంచెం ఫ్లాష్ లైట్ పడలే దేని అచ్చు ఫ్లాష్ లైట్ పడలే మొబైల్ ఉంది పురి మంత మూలు మరట్టు ಸೊ ಇಲ್ಲಿ ವಿಚಾರ ಏನು ಅಂದರೆ, ಈ ಸಂದೀಪ್ ಗೌಡ ಅನ್ನೋ ವ್ಯಕ್ತಿ ಯಾಕೆ ಕೊಲೆ ಆದ, ಕೊಲೆ ಮಾಡಿದವರು ಯಾರು ಅಂತ ನಾವು ಹೇಳೋಕ್ಕಾಗಲ್ಲ. ಆರೋಪಿ ಸ್ಥಾನದಲ್ಲಿರೋರು ಯಾರು, ಏನಕ್ಕೋಸ್ಕರ ನಡೆಯಿತು ಅಂತೆಲ್ಲ ಡಿಟೇಲಾಗಿ ಹೇಳ್ತೀನಿ ಕೇಳಿ. ಈ ಸಂದೀಪ್ ಗೌಡ ಮತ್ತು ಆರೋಪಿ ಸ್ಥಾನದಲ್ಲಿರುವ ಪ್ರತೀಕ್ ಗೌಡ ಇಬ್ಬರು ಸ್ನೇಹಿತರಂತೆ. ಈ ಸ್ಟೇಟ್ಮೆಂಟು ಪ್ರತೀಕ್ ಗೌಡ ಪೊಲೀಸರ ವಿಚಾರಣೆ ವೇಳೆ ದಾಖಲು ಮಾಡಿಕೊಂಡ ಹೇಳಿಕೆಗಳಿದೆಲ್ಲ. ಇವರಿಬ್ಬರು ಸ್ನೇಹಿತರು, ಇಬ್ರಿಗೂ ಗಾಂಜಾ ಸೇದೋ ಅಭ್ಯಾಸ ಇತ್ತು, ಎಣ್ಣೆ ಹೊಡೆಯೋ ಅಭ್ಯಾಸನೂ ಇತ್ತು ಅಂತ ಅವನು ಹೇಳ್ಕೊಂಡಿದ್ದಾನೆ. ಅದರ ಸತ್ಯಾಸತ್ಯತೆ ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ಏನಾಗಿದೆ ಅಂದರೆ, ಸಂದೀಪ್ ಗೌಡ ಪ್ರತೀಕ್ ಗೌಡನಿಗೆ ಯಾವುದೋ ಒಂದು ಫೈನಾನ್ಸ್ ಕಂಪನಿಯಿಂದ 80,000 ರೂಪಾಯಿ ಸಾಲ ಇಸ್ಕೊಟ್ಟಿದ್ದಾರೆ. ಬರ್ಪೇಟೆ ಅಂಡಿ ಅಂತ ಏನು ಹೇಳೋರೆ ಬಿಟ್ಟು ಬುಕ್ಕ ಕಾಲ್ ಮಾಡ್ತೀವಿ. ಬುಕ್ಕ 9 ಗಂಟೆಗೆ ಮಲ್ಪುನಾಗ ಅಂಡಿ ಒಂತೆ ಬೇಲೆ ಉಂಟಮ್ಮ ಅವು ಆತು ಏನು ಬರ್ತೆ ಆತನಾಗ ಏನು ಬುಕ್ಕ ಕಾಲ್ ಮಾಡ್ತಾರೆ ಹೋಗ್ತೀವಿ. ಏನು 2 ಸರ್ತಿ ಮಲ್ತಾನೆ. ಆಯೇ 10 ಗಂಟೆಗೆ ಮಲ್ತಿ. 10 ಗಂಟೆಗೆ ಏಪಲ ಪಾತ್ರೆಲೆಕ್ಕ ಕ್ಲೀನ್ ಇರ್ತದೆ ಅಂತ 10 ಗಂಟೆಗೆ ಫೋನ್ ಮಾಡ್ತದೆ. ಇಂಕು ಬೇಲೆ ಉಂಡು ಮೂಲು ಮರ್ದಾಳದು ವಿನಾಯನ ಬೇಲೆ ಉಂಡು ಏನ 11 ಗಂಟೆಗೆ ಬರ್ತೆ ಅಂತ 11 ಗಂಟೆ ಮುತ್ತ ಏನು ಖಾತೆ ಅಪ್ಪ 5 ಗಂಟೆ 5 ಗಂಟೆ ಕೈನಾಟ ವಿನಾಯಕ ತಪ್ಪನಾಗ ಅవి ವಿನಾಯಕ ಬನ್ನ ಕುದ್ಮಾರ್ ಹೋಗ್ಬೇಕು ಅಂತಾರ ಆತ ಈಗ ಮದಾಲ್ ಬಂತೆ ಎನ್ನಟ 7 ಗಂಟೆಗೆ 7 ಗಂಟೆ ಮದಾಲ್ ಮರ್ದಾಳ ಆಯ್ತ ಕುದ್ಮಾರ್ ಹೋಗಿ ಬನ್ನ ಈರೇಟು ಮದಾಲ್ ಇತ್ತು ಬೇಲೆ ವಿನಾಯಕ ಗೊತ್ತಿಪೋಡಿ ಮಾತಾಡ ಬೇಲಂಡ ಅಪ್ಪ ವಿನಾಯಕ ಗೊತ್ತಿ ವಿನಾಯಕ ಕುದ್ಮಾರ್ ಅಂತ ಬಂದು ಸರಿ 5:30 7 ಗಂಟೆ 10 ಗಂಟೆ ಬಂದು 10 ಗಂಟೆ 1 ಗಂಟೆಗೆ ಏನು ಮಲ್ಪುನಾಗ ಐನೇ ಪಂಡೆ 10 ಗಂಟೆಗೆ ಆಯೇ ಕಾಲ್ ಮಾಡ್ತು ಕಣ್ಣ 11 ಗಂಟೆಗೆ ಬರ್ತೆ ದೇವರಿಗೆ ಪುರ ದೀಪ ಏನು ದೀವೆ ಮೀಟನ್ನು ಅಂಡಿ ಹಿಡ್ದುಕ್ಕ ಏನು 11 ಕಾಲಿಗೆ ಕಾಲ್ ಮಾಡ್ತೆ ದೆತ್ತುಜಿ ಬುಕ್ಕ ಕಾಲ್ ಮಾಡ್ತೆ ದೆತ್ತುಜಿ 11 ಕಾಲ್ ಮಾಡ್ತದ್ದು ಪಾಚರ್ ದಿನ ಆಯನ ಸರನಿಗೆ ಎಂತನ ಪ್ರಾಟಿಕನ ಸರ ಆಯಟ ಕೊಡ್ತಿದ್ದಿ 11 ఆయన సొరనే ఫోన్ ఇందే తెత్తన ప్రతికి తెత్తన ఆయే ಒಂತೆ ಬೇಲೆ ಉಂಡು ಬರುವೆ ಲೇಟ್ ಅವು ಅಂಡಿ ಆತಿ ಅಪ್ಪಗ ವಾರನ ಸೌಂಡ್ ಗೆಂಡು ವಾರನ ಪಾಡ್ ಗಾಡಿ ತ ಆತಿಗೆ ಎಣ್ಣೆ ಐದು ಏನು 12 ಗಂಟೆ ಸಿಟಿ ಟೂಲ್ ಇತ್ತನ ಕಂಡ ಸಿಟಿದಿತ್ತಲೆ ಕಂಡು ವಾರನ ಕೇನೊಂತಿತ್ತು ಪಾಚಾರ ಕೂಡ ಕೇನೊಂತಿತ್ತು 5 12 ಗಂಟೆಗೆ ಏನು ಮಲ್ಪುನಾಗ ಸ್ವಿಚ್
ఆయన నంబర్ ఇది కిటికి మంటారు ಪ್ರತಿಗೆ ಮಲ್ತಿದ್ದಿ ಇತ್ತುಂಡು ನಾನು ಆಯದು ಮಲ್ತಿದ್ದಿ ಮನಸಾಣಿ ಬುಲ್ಪುಗು ವಿನಾಯಣ್ಣಗ ಮಲ್ತೆ ಮಲ್ತೆ ಮಲ್ಪುನಾಗ 6 ಸಂಜೆ ಮುಟ್ಟ 5:45 ಗಾಯ ಬೇಲೆ ಬಿಟ್ಟು ಪೋತೆ ಎನ್ನಟ ಧಾನ್ಯ ಪಂಡಬೇಕಂದ ಏನು ಕುದುಮರು ರಂದು ವಿನಾಯಣ್ಣ ಏನು ಆಡೆಗೆ ಪೋಪೆ ಅತನಾಗ ನಿಕ್ಕ ಸಂಬಳ ಅಡ್ವಾನ್ಸ್ ಕೊರ್ಪುನ ಆಗುತ್ತ ಅಡ್ವಾನ್ಸ್ ಕೊಡ ಅನ್ನಾಗ ಗುರ್ತಿಂಟು ಏನು ಬಣ್ಣಗದೆ ತೊಂಪೆ ಪಂಡಿಗೆ ಆತನಾಗ ಅಂದ ಅಂದಕ್ಕೆ ಅಂದ್ರೆ ಏನು ಫೋನ್ ಕಟ್ಟು ಮಾಡ್ತದೆ ಇಂಬ್ಯಾಗ ಮತ್ತೆ ಪ್ರತಿಗಿಗೆ ಆಯ್ನೊಟ್ಟಿಗೆ ಇಟ್ಬೇಕ ಆತನಾಗ ಅಯ್ಯಪ್ಪನಿಗೆ ಇಜ್ಜಿ ರಾತ್ರಿ 8 ಗಂಟೆಗೆ ಕಡಪಟ್ಟು ಉಂಟುತ್ತಿದ್ದೆ ಕೆಣ್ಣಗ ದಾಯಿ ಉಂಟುನಾಗ ಪಿಕಪ್ ಲೋಡ್ ಹತ್ತು ಬರೋಡಕ್ಕೆ ಬುಕ್ಕ ಏನು ಕೋಪೆ ಐತೆ ಪಂತೆ ಅದಕ್ಕೆ ಇಂಬೆ ಹಂಡೆಗೆ ಬೋಡ್ತಿ ಅನ್ನ ವೈಕಲ್ ಹೋಗ್ತಿದ್ದು ಈ ಹಿಂದೆಟು ಬಲ ಹೊಂಡದ ಆಯನಲ್ಲೇ ತೊಂದು ನೆಟ್ಟಾನಾಟು ಜಪ್ಪುಡುತ್ತೆ ಐದಕ್ಕೆ 5 ವಿನಯಣ್ಣಗೂ ಕಾಲ್ ಮಾಡ್ತೇವೆ ಪ್ರತಿಗೆ ಯಾನು ಮಾಡ್ತೀವಿ ವಿನಯಣ್ಣಗೂ ಕಾಲ್ ಮಾಡ್ತೇನೆ ವಿನಯಣ್ಣಗೂ ಕಾಲ್ ಮಾಡ್ತಿದ್ದಾನ ವಿನಯಣ್ಣ ಅಂದಿರಿ ಏರ್ ಬಣ್ಣ ನಿನ್ನ ಕಾರಟ ಈ ಬರ್ತದೆ ಎನ್ನ ಇಲ್ಲಾಗ್ತದೆ ತೊಂದು ಬಣ್ಣಗ ನಿನ್ನ ಕಾರಟ ಈ ಬರ್ತದೆ ಈ ಆಯ್ನಲ್ಲೇ ತೊಂದ್ಬೇಕ ತೂತೇರು ತೂತೆ ಬಣ್ಣಾರು ಕಂಪ್ಲೇಂಟ್ ಕೊರ್ನಾಗ ಏನು ತೂತೆ ಅನ್ನು ಅಂಡಿರಟ ಅಂಚ ಬುಕ್ಕ ವಾಪಸ್ ಬಂಡೆಗೆ ಇಜ್ಜಿ ಏನಲ್ಲಿ ತೊಂಪುತ್ತಿದ್ದಿ ಅಂಟಿಗೆ ತೊಂದು ಹೋಗ್ತಿದ್ದೆ ಆತನ ಎನ್ನ ಇಲ್ಲ ಸಿಸಿ ಕ್ಯಾಮರಾ ಉಂಟು ಏನು ಪಿದಾಯಿ ಉಳ್ಳೆ 50 ತೂಪೆ ಸಿಸಿ ಕ್ಯಾಮರಾ ತುಂಬ ಗೊತ್ತಾಕೊಂಡು ಕಾರ್ ಯಾರೇನ ಬಂದಿತ್ತು ಅಂಚ ಒಂತೆ ಬರ್ತಾನೆ ಬಂಡೆಗೆ ಇಜ್ಜಿ ಏನು ತೊಂಪುತ್ತೆ ಪುತ್ತೂರುದು ಒರ್ಬ ಗಂಟೆಗೆ ಏನೆಲ್ಲ ತೊಂದತ್ತು ನೆಟಾನಾಟು ಬಿಡ್ತೆ ಗಂಟೆ ಎನ್ನಟ ಎಣ್ಣ ಗಂಟೆಗೆ ಬಣ್ಣ ಆರೇಟ ಬಿಡ್ತೆ ಅಂದು ಆ ಸಾಲನ ಅವನು ವಾಪಸ್ ಕೊಟ್ಟಿಲ್ಲ. ಯಾಕೆಂದರೆ ಪ್ರತಿ ಗೌಡನಿಗೂ ಅಂತ ಹೇಳ್ಕೊಳ್ಳೋಂಥ ವರಮಾನ ಏನಿಲ್ಲ, ಅಷ್ಟಕ್ಕಷ್ಟೇ ಇರೋದು. ಒಂದು ಕಾರ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅಷ್ಟೇ. ಸೊ ಇವನು ಸಂದೀಪ್ ಗೌಡ ಕಷ್ಟ ಬಿದ್ದು ದುಡಿತಾ ಇದ್ದ ಟೆಂಟ್ ಹೌಸಲ್ಲಿ, ವಿನಯ್ ಅವರ ಟೆಂಟ್ ಹೌಸಲ್ಲಿ ದುಡಿತಾ ಇದ್ದ. ಸೊ ಅವನ ತಂಗಿ ಮದುವೆ ಬೇರೆ ಹತ್ರ ಬರ್ತಾಯಿತ್ತು, ಸಂದೀಪ್ ಗೌಡನ ತಂಗಿ ಮದುವೆ. ಸೊ ಅದಕ್ಕೆ ದುಡ್ಡು ಹಂಚ್ಕೋಬೇಕಾಗಿತ್ತು. ಹೆಂಗೋ ನಾನು ಪ್ರತೀಕಿಗೆ ಕೊಟ್ಟಿದ್ದೀನಲ್ಲ 80,000, ಅದನ್ನ ವಾಪಸ್ ಕೇಳೋಣ ಅಂತ ಕೇಳಿದ್ದಾನೆ. ಅವನು ಕೊಟ್ಟಿಲ್ಲ, ಸತಾಯಿಸಿದ್ದಾನೆ. ಅದಕ್ಕೆ ಇವನು ಒಂದು ಪ್ಲ್ಯಾನ್ ಮಾಡಿದ್ದಾನೆ. ಈ ಸಂದೀಪ್ ಗೌಡ ಅನ್ನೋರ ಮಾವ ಉಮೇಶ್ ಅನ್ನೋರು ಆಲ್ರೆಡಿ ಆರೋಪಿಯಾಗಿ ಜೈಲಿನಲ್ಲಿದ್ದಾರೆ, ಯಾವುದೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಾರೆ. ಸೊ ಅವ್ರಿಗೆ ಇನ್ನೇನು ಬೇಲ್ ಸಿಗೋದ್ರಲ್ಲಿದೆ ಅಂತೆ. ಈ ಸಂದೀಪ್ ಗೌಡ ಆಯಪ್ಪನ ಹೆಸರು ಹೇಳ್ಕೊಂಡು ಉಮೇಶ್ ಬರ್ತಾನೆ, ಬೇಲ್ ಮೇಲೆ ಹೊರಗಡೆ ಬರ್ತಾನೆ, ಆಮೇಲೆ ನಿಮಗೆ ಒಂದು ಸ್ಕೆಚ್ ಹಾಕ್ತೀವಿ ನಾವು ಅಂತ ಹೇಳ್ಬಿಟ್ಟಿದ್ದಾನೆ. ಎಣ್ಣೆ ಏಟಲ್ಲಿ ಹೇಳಿದನೋ ಗಾಂಜಾ ಮತ್ತಲ್ಲಿ ಹೇಳಿದನೋ ಗೊತ್ತಿಲ್ಲ. ಸೊ ಇದನ್ನು ಕೇಳಿಬಿಟ್ಟು ಪ್ರತೀಕಿಗೆ ಏನಾಗಿದೆ, ಚಳಿ ಕುಂತ್ಕೊಂಡ್ಬಿಟ್ಟಿದೆ. ಇವನು ಮಾವ ಏನಾದರೂ ಹೊರಗಡೆ ಬಂದುಬಿಟ್ರೆ ನನ್ನನ್ನು ಮುಗಿಸ್ತಾರೆ, ಅದಕ್ಕಿಂತ ಮುಂಚೆ ಇವನ್ನ ಮುಗಿಸ್ಬಿಟ್ರೆ ಹೆಂಗೆ ಅಂತ ಸ್ಕೆಚ್ ಹಾಕ್ಬಿಟ್ಟವನು. ಮೊಬೈಲ್ ಲೈಟ್ ಗೊತ್ತಾರು
ಅವನಿಂದ ಒಬ್ಬನಿಂದ ಇದು ಸಾಧ್ಯವೇ ಇಲ್ಲ. ಒಂದು ನಿಮಿಷ ನಮ್ಮಲ್ಲ ಸೊ ಅದಕ್ಕೆ ಮೊನ್ನೆ 27ನೇ ತಾರೀಕು ನವೆಂಬರ್ 27ನೇ ತಾರೀಕು ಸಾಯಂಕಾಲ ಸಂದೀಪ್ ಗೌಡ ಕೆಲಸ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ಇವನು ಪ್ರತೀಕ್ ಕಾರ್ ತೊಗೊಂಬಂದವನೇ. ಬಾ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಕೊಂಡು ಕಾರೆಲ್ಲ ಕೂರಿಸ್ಕೊಂಡು ಹೋಗವನೆ. ಕಾರಲ್ಲಿ ಕೂರಿಸ್ಕೊಂಡು ಹೋಗಿ ಮಾಮೂಲಿ ಅವರ ಜಾಗಕ್ಕೆ ಹೋಗಿದ್ದಾರಂತೆ, ಅವ್ರ ಗಾಂಜಾ ಸೇರೋ ಜಾಗಕ್ಕೆ. ಅಂದರೆ ಇದು ನೆಟ್ಟಣ ರೈಲ್ವೆ ಸ್ಟೇಷನ್, ಸುಬ್ರಹ್ಮಣ್ಯ ಪಕ್ಕ ಇರೋ ನೆಟ್ಟಣ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಕಾಡಿದೆ, ದಟ್ಟ ಕಾಡಿದೆ. ಆ ಕಾಡು ಹತ್ರ ಹೋಗಿದ್ದಾರೆ, ಕಾರ್ ನಿಲ್ಲಿಸ್ಬಿಟ್ಟು ಕಾಡು ಹತ್ರ ಹೋಗಿದ್ದಾರೆ. ಇವನು ಪ್ರತೀಕ್ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅಂತೆ. ಸೊ ಒಂದು ದೊಡ್ಡ ಕಬ್ಬಿಣದ ರಾಡನ್ನು ಅಲ್ಲಿ ಮೊದಲು ಆ ಪ್ಲೇಸಲ್ಲಿ ಮೊದಲೇ ತೊಗೊಂಡೋಗಿ ಇಟ್ಟಿದ್ದ ಅಂತ ಅವನು ಹೇಳಿರೋದು, ಅವನ ಸ್ಟೇಟ್ಮೆಂಟ್. ಸೊ ಗಾಂಜಾ ಸೇದನ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾನೆ. ಕೂತೀರಾ ಅಂತ ಅಲ್ಲಿ ದಟ್ಟ ಕಾಡಲ್ಲಿ ಬೀಡಿಗೆ ಗಾಂಜಾ ಹಾಕ್ತಾ ಇರಬೇಕಾದ್ರೆ ಹಿಂದಿಂದ ತಲೆಗೆ ಬಲವಾಗಿ ಹೊಡೆದು ನಾನು ಅವನ್ನ ಸಾಯಿಸಿಬಿಟ್ಟೆ ಅಂತ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಮಾಮೂಲಿ ನಡೆಯುವಂಥದ್ದೇ ಸ್ಥಳ ಮಾಜರಿಗೆ ಹೋಗಿದ್ದಾರೆ. ಸ್ಥಳ ಮಾಜರಿಗೆ ಹೋದಾಗ ಪಬ್ಲಿಕ್ ಎಲ್ಲ ಸೇರಿಬಿಟ್ಟು ಪ್ರತೀಕ್ನ ನಮಗೆ ಕೊಡಿ, ನಾವು ನೋಡ್ಕೋತೀವಿ ಅಂತ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದಾರೆ, ಹಲ್ಲೆಗೂ ಮುಂದಾಗಿದ್ದಾರೆ ಅವನ ಮೇಲೆ. ಅವ್ರ ವಿಡಿಯೋಗಳೆಲ್ಲ ಇದೆ, ತೋರಿಸ್ತೀನಿ. ಮುಂದೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಆರೋಪಿನ 5 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ವಿಚಾರಣೆಗೋಸ್ಕರ.
ಫರ್ದರ್ ಏನೇನು ವಿಚಾರಣೆ ಆಗುತ್ತೋ ಏನೇನು ಕತೆ ಆಗುತ್ತೋ ನೋಡಬೇಕು. ಆದರೆ ಇದು ಒಬ್ಬನೇ ಮಾಡಿರೋ ಕತೆ ಅಲ್ಲ ಇದು. ಯಾಕಂದರೆ ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮರ್ಜರ್ಗೆ ಹೋದಾಗ ಪಬ್ಲಿಕ್ ಹೇಳ್ತಾರೆ, ಪೊಲೀಸರೇ 3-4 ಜನ ಪೊಲೀಸರಲ್ಲಿ ಜಾರಿ ಬಿದ್ದವ್ರೆ ಅಂತೆ. ಅಂಥ ಜಾಗ ಅದು, ದುರ್ಗಮ ಕಾಡೋದು, ಮಳೆ ಬೇರೆ ಬರ್ತಾಯಿತ್ತು. ಅಂಥದ್ರಲ್ಲಿ ಇವನು ಒಬ್ಬನೇ ಸಾಯಿಸಿಬಿಟ್ಟು ಅಲ್ಲಿ ಹೋಗಿ ಬಾಡಿನ ತೊಗೊಂಡೋಗಿ ಹಾಕೋಕ್ಕೆ ಚಾನ್ಸಸ್ ಇಲ್ಲ. ಸೊ ಇದಕ್ಕೆ ಯಾರಾದರೂ ಹೆಲ್ಪ್ ಮಾಡಿರ್ತಾರೆ 100%. ಅದು ಮುಂದಿನ ತನಿಖೆಯಿಂದ ಗೊತ್ತಾಗಬೇಕು ಯಾರ್ಯಾರ ಕೈವಾಡ ಇದೆ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸನೂ ನಮಗಿದೆ. ಠಾಣಾ ವ್ಯಾಪ್ತಿಯಲ್ಲಿ ಬಿಲಿನೆಲೆ ನಮ್ಮ ಕಾರ್ಯಕರ್ತ ಸಂದೀಪ್ ಅನ್ನುವ ನಮ್ಮ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ. ಈಗಾಗಲೇ ನಾನು SP ಅವರ ಹತ್ರ ಮತ್ತೆ ಅಡಿಷನಲ್ SP ಹತ್ರ ಮಾತಾಡಿದೆ. ಅವರದಕ್ಕೆ ಯಾರು ತಪ್ಪಿತಸ್ಥರನ್ನ ಬಂಧಿಸಿದ್ದಾರೆ, ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನು ಬಂಧನ ಆಗಬೇಕಂತ ನಾವೆಲ್ಲರೂ ಇವತ್ತು ಠಾಣೆಗೆ ಬಂದಿದ್ದೇವೆ. SP ಅವರು ಮತ್ತೆ ಅಡಿಷನಲ್ SP ಅವರು ಮತ್ತೆ ಠಾಣಾ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಡಬ ಈ ಭಾಗದಲ್ಲಿ ಈಗಾಗಲೇ ಗಾಂಜಾ ಸಿಕ್ಕಾಪಟ್ಟೆ ಹುಡುಗರು ಗಾಂಜಾ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಸೂಕ್ತ ತನಿಖೆ ನಂತರ ಇದು ಯಾವ ಕಾರಣಕ್ಕೆ ಇದನ್ನು ಹತ್ಯೆ ನಮ್ಮ ಕಾರ್ಯಕರ್ತನ ಹತ್ಯೆ ಮಾಡಿದೆ ಅಂತ ಗೊತ್ತಾಗ್ತದೆ. ನಮ್ಮ ಮಂಡಲಾಧ್ಯಕ್ಷರು, ನಮ್ಮ ನಾಯಕ ಕೃಷ್ಣನ್, ನಾವೆಲ್ಲರೂ ಆ ಕಾರ್ಯಕರ್ತರ ಮನೆಯ ಜೊತೆ ಅವ್ರ ಜೊತೆ ನಾವಿದ್ದೇವೆ. ತಾಯಿ ನೋಡುವಾಗ ಬೇಸರ ಆಗ್ತದೆ, ಕೂಗ್ತಿದ್ದಾರೆ. ಆ ಮನೆಗೆ ಆಸರೆಯಾಗಿದ್ದ ಒಬ್ಬನೇ ಹುಡುಗ, ದೇವರ ಪೂಜೆ ಎಲ್ಲ ಮಾಡ್ತಿದ್ದ ಹುಡುಗ, ದೈವದ್ದು. ನಾನನ್ನೋದು ಇಂಥ ಕಾರ್ಯಕರ್ತರನ್ನ ಈ ರೀತಿಯಾಗಿ ಕಗ್ಗೊಲೆ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರು ಬದುಕುವುದು ಬಾರಿ ಕಷ್ಟ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಷಣಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು. ಅದೇ ರೀತಿ ಏನು ಗಾಂಜಾವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಈ ರೀತಿಯಾಗಿ ಯಾವೊಬ್ಬ ಮನೆ ಮಗ ಕೂಡ ಇನ್ನು ಈ ತರ ಇದಾಗಬಾರದು. ಗಾಂಜಾದಿಂದಲೇ ಆಗಿರೋದು ಅಲ್ಲ, ಇನ್ನೊಂದು ತನಿಖೆ ನಂತರ ಗೊತ್ತಾಗ್ಬೇಕಷ್ಟೇ. ಇಲ್ಲಿ ಸಾರ್ವಜನಿಕರು ಮಾತಾಡೋದು ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ಗ್ರಾಮಾಂತರದಲ್ಲಿ ಗಾಂಜಾ ಸೇವನೆ ಜಾಸ್ತಿ ಆಗಿದೆ, ಗಾಂಜಾ ಬೆಳೆಯುತ್ತಾರೆ ಅನ್ನುವಂಥದ್ದು ಕೂಡ ಆ ಬಿಲಿನೆಲೆ ಕಾಡಿನಲ್ಲಿ ಬೆಳೀತಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಉಂಟು. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಕುದಾದ ಕ್ರಮವನ್ನು ಕೈಗೊಂಡು ಅದರ ಬುಡ ಸಮೇತ ಕಿತ್ತು ಹಾಕುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಏನು ಹತ್ಯೆ ಆಗಿದೆ, ಹತ್ಯೆ ಇನ್ನು ಪೊಲೀಸ್ನವರ ತನಿಖೆ ನಂತರ ಗೊತ್ತಾಗೋದು. ಪೊಲೀಸ್ನವರ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ನವರ ಮೇಲೆ ನಮ್ಗೆಲ್ಲರಿಗೂ ವಿಶ್ವಾಸ ಉಂಟು. ಇಲ್ಲಿ ಎಲ್ಲಿಯಾದ್ರೂ ಕರ್ತವ್ಯ ಲೋಪ ಆದ್ರೆ ಸಬ್ ಇನ್ಸ್ಪೆಕ್ಟರ್ ಏನು ತಪ್ಪು ಮಾಡಿದಾರೆ ಅಂತ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ. ನಾನು ಫೋನ್ ಮಾಡಿದಾಗ CDR ಹಾಕಿದ್ದೇನೆ, ಅದರ ಜೊತೆಗೆ FIR ಮಾಡಿದ್ದೇನೆ ತಂದಿದ್ದಾರೆ. ಅದಕ್ಕೋಸ್ಕರ ಅದನ್ನು ಕೂಡ ತನಿಖೆ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ತಕ್ಷಣ ಶಿಕ್ಷೆ ಆಗುವಂತ ವಿಚಾರ ಆಗ್ಬೇಕಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ಜನತೆಯನ್ನ ನಾನು ಆಗ್ರಹ ಮಾಡ್ತೇನೆ. ಬಿಲಿನೆಲೆ ಗ್ರಾಮದ ನೆಟ್ಟಣ ಎಂಬಲ್ಲಿ ಸುಮಾರು 4 ದಿವಸಗಳ ಹಿಂದೆ ಗಾಂಜಾ ವ್ಯಸನಿಗಳ ಆಕ್ರಮಣಕ್ಕೆ ಸಂದೀಪ್ ಅನ್ನುವಂತ ಹುಡುಗ ಇವತ್ತು ಬಲಿಯಾಗಿದ್ದಾರೆ. ಈ ಒಂದು ಪ್ರಕರಣವನ್ನ ಇಡೀ ಜಿಲ್ಲೆಯಲ್ಲಿ ಇವತ್ತು ಗಾಂಜಾದ ವಾಸನೆ ಬರ್ತಾ ಇದೆ. ಗ್ರಾಮಾಂತರ ಭಾಗದಲ್ಲಿಯೂ ಈ ರೀತಿಯ ಯುವಕರು ಬಲಿಯಾಗುವಂತದ್ದು ಖಂಡಿತ ಒಂದು ಕಳವಳಕಾರಿ ವಿಷಯ. ಇದನ್ನು ಸಂಬಂಧಪಟ್ಟ ಜಿಲ್ಲೆಯ ಪೊಲೀಸ್ ಇಲಾಖೆ ಕಠಿಣ ಕ್ರಮ ತಗೊಳ್ಳಬೇಕು. ಈ ಒಂದು ಪ್ರಕರಣದ ಬಗ್ಗೆ ಕೂಲಂಕುಷವಾದಂತ ತನಿಖೆಯನ್ನ ಮಾಡಬೇಕು. ಯಾರ್ಯಾರು ಪ್ರತ್ಯಕ್ಷವಾಗಿ ಇದರ ಹಿಂದೆ ಇದ್ದಾರೆ, ಜೊತೆಗೆ ಯಾರ್ಯಾರು ಪರೋಕ್ಷವಾಗಿ ಇದರ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ, ಇದೆಲ್ಲವನ್ನ ತನಿಖೆ ಆಗಬೇಕು. ಈಗಾಗಲೇ ಬಿಲಿನೆಲೆ ಭಾಗದ ಕಾರ್ಯಕರ್ತರ ಆಗ್ರಹ ಏನು ಅಂತ ಹೇಳಿದ್ರೆ, ಸಾಕಷ್ಟು ಆ ಭಾಗದ ರಾಜಕೀಯ ಪ್ರಮುಖರು ಅವರು ಇದರ ಬೆನ್ನಿನ ಹಿಂದೆ ನಿಂತು ಈ ಪ್ರಕರಣದ ಹಿಂದೆ 3-4 ಸಾರಿ ಈ ರೀತಿ ಘಟನೆಗಳಾದಾಗ ಅವನನ್ನ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಆ ಭಾಗದ ಒಬ್ಬ ಕಾಂಗ್ರೆಸ್ ಪುಡಾರಿ ಮಾಡಿದಾನೆ ಅನ್ನುವಂಥದ್ದನ್ನ ಈ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಈ ಕಾರಣಕ್ಕೋಸ್ಕರ ಇದರ ಸರಿಯಾದ ತನಿಖೆಯನ್ನ ಮಾಡಿ ಯಾರ್ಯಾರು ಇದನ್ನು ಈ ರೀತಿ ಸಮಾಜ ದ್ರೋಹಿಗಳನ್ನ ಬೆಳೆಸುವುದಕ್ಕೆ ಸಹಕಾರ ಮಾಡ್ತಾರೆ ಅವರನ್ನು ಈ ಕೇಸಿನ ಜೊತೆಗೆ ಸೇರಿಸಿ ಅನ್ನುವಂಥದ್ದು ಈ ಭಾಗದ ಕಾರ್ಯಕರ್ತರ ಆಗ್ರಹ. ಒಟ್ಟು ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದೇ ಆರೋಪಿ ಇದರಲ್ಲಿ ಬಚಾವಾಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು. ಮತ್ತೆ ಕಡಬ ತಾಲೂಕು ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಗಾಂಜಾ ನೆಟ್ವರ್ಕ್ ಏನಿದೆ ಆ ನೆಟ್ವರ್ಕ್ ಅನ್ನ ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಈ ಜೊತೆಗೆ ಆ ಸಂದೀಪ್ ಅನ್ನುವಂತ ಹುಡುಗನ ಆ ನೋವೇನಿದೆ, ಮನೆಯವರ ನೋವೇನಿದೆ, ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಪರಮಾತ್ಮ ಕೊಡ್ಲಿ. ಅವರ ಮನೆಯ ಜೊತೆಗೆ ನಾವಿದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕಾರ್ಯಕರ್ತರನ್ನ ನಾವು ಕಳ್ಕೊಂಡಿದ್ದೇವೆ. ಅಲ್ಲಿಯ ವಿವಿಧ ಭಾಗದ ಎಲ್ಲ ಹಳ್ಳಿಯ ಕಾರ್ಯಕರ್ತರ ಬೇಸರದ ಸಂಗತಿ ಏನಂತ ಹೇಳಿದ್ರೆ, 4 ದಿವಸದಿಂದ ಮನೆಯಿಂದ ಕರ್ಕೊಂಡು ಹೋಗಿರ್ತಕ್ಕಂಥ ಆರೋಪಿ 4 ದಿವಸದ ಹಿಂದೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆರಕ್ಷಕ ಠಾಣೆಯಲ್ಲಿ ಅದನ್ನ ಕೇಸನ್ನ ತಗೊಳ್ಳುವಂತ ಕೆಲಸ ಮಾಡಲಿರುವಂತ ನೋವಿನ ಸಂಗತಿ ಆ ಭಾಗದಲ್ಲಿ ಇತ್ತು. ತಕ್ಷಣ ಅದನ್ನ ನಮ್ಮ MLCಗಳಾಗಿರ್ತಕ್ಕಂಥ ನಮ್ಮ ಕಿಶೋರ್ ಬೊಟ್ಟಾಡಿ ಅವರು ಮತ್ತು ನಮ್ಮ ಎಲ್ಲ ಹಿರಿಯರು ನಾವೆಲ್ಲ ಕೂತು ಯೋಚನೆ ಮಾಡಿ ತಕ್ಷಣ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆಗಳಾದಾಗ ತಕ್ಷಣ ಸ್ಪಂದಿಸ್ತಕ್ಕಂಥ ಇಲಾಖೆಗಳು ಬೇಕು ಅಂತೇಳುವಂಥದ್ದು ಸಾಮಾನ್ಯ ಜನರಲ್ಲಿ ಕೂಡ ಇರತಕ್ಕಂಥ ವಿಚಾರ.
ಇವತ್ತು MLCಗಳು ನಮ್ಮ ಹಿರಿಯರು ಹೇಳಿದಾಗೆ ಗಾಂಜಾ ವ್ಯಸನ ಇರಬಹುದು, ಆದ್ರೆ ಕುಲಂಕುಷವಾದಂತ ತನಿಖೆಯನ್ನು ಮಾಡುವಂತ ಅವಶ್ಯಕತೆ ಇದೆ ಅಲ್ಲಿ. ಯಾಕಂತ ಹೇಳಿದ್ರೆ ಇದು ಅಂತ ಸಾಮಾನ್ಯ ವ್ಯಕ್ತಿಯನ್ನ ಒಂದು ಕೊಲೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ಸಾಮಾನ್ಯ ಕಾರ್ಯಕರ್ತ, ಅವನೇನು ಬೇರೆ ರೀತಿಯ ದೊಡ್ಡ ವ್ಯವಹಾರಗಳಲ್ಲಿ ಏನಿಲ್ಲ, ಅವನಲ್ಲಿ ಏನೋ ಒಂದು ರೀತಿಯ ಲಾಬಿ, ಲ್ಯಾಂಡ್ ಮಾಫಿಯಾ ಅಥವಾ ಹೊಯ್ಗೆ ಮರಳು ಮಾಫಿಯಾ ಇಂಥ ಯಾವುದೇ ವಿಚಾರದಲ್ಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಇರತಕ್ಕಂಥ ವ್ಯಕ್ತಿಯನ್ನ ಒಂದು ಯಾರು ಕೇಳದ ಸ್ಥಿತಿಯಲ್ಲಿ ಒಂದು ಕರ್ಕೊಂಡು ಹೋಗಿ ಅಮಾನುಷವಾಗಿ ಕೊಲೆ ಮಾಡಬೇಕು ಅಂತಿದ್ರೆ ಇವರ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡತಕ್ಕಂತ ಕೆಲಸವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಈ MLCಗಳು ಹೇಳಿದಾಗೆ ನಮಗೆ ಕೂಡ ವಿಶ್ವಾಸ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮನಸ್ಸು ಮಾಡಿದರೆ ಯಾವ ವ್ಯಕ್ತಿಯನ್ನು ಕೂಡ ಇವತ್ತು ಹಿಡಿದು ಬಂಧಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಬಹಳ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಆಗಬೇಕು. ಒಂದು ಎಳೆಯಾಗಿದೆ ಏಕೆ ಆಗಿದೆ ಅಂತ ಪರಿಶೀಲನೆ ಮಾಡಿದ್ರೆ ಇದರ ಹಿಂದೆ ಇರತಕ್ಕಂಥ ಎಲ್ಲ ಆರೋಪಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಇದೆ. ಆಗ ಮಾತ್ರ ಉತ್ತಮವಾದಂತ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮನೆಯವರ ಜೊತೆ ಇವತ್ತು ನಾವು ಸಾಂತ್ವನ ಹೇಳಿ ಜೊತೆ ಇರಬಹುದು ಬಿಟ್ರೆ ಅಂತ ವ್ಯಕ್ತಿಯನ್ನ ಮತ್ತೆ ಮರಳಿ ಪಡ್ಲಿಕ್ಕೆ ಸಾಧ್ಯ. ಆದ್ರೆ ಸಮಾಜದಲ್ಲಿ ಮುಂದಿನ ದಿವಸ ಈ ರೀತಿಯ ಘಟನೆಗಳಾಗಬಾರದು. ಇದಕ್ಕೆ ಯಾರು ಈಗ ಕೃಷ್ಣನ ಹೇಳಿದಾಗ ಇದರ ಹಿಂದೆ ಯಾರು ಇದ್ದಾರೆ ಅಂತ ಹೇಳುವಂಥದ್ದು ಜನಸಾಮಾನ್ಯರು ಎಲ್ಲರೂ ಮಾತಾಡ್ತಿದ್ದಾರೆ. ಆದ್ರೆ ಅದನ್ನ ನಾವು ಇವತ್ತು ಬಹಿರಂಗವಾಗಿ ಹೇಳುವ ಸ್ಥಿತಿ ಇಲ್ಲ. ಅದನ್ನ ಪೊಲೀಸ್ ಇಲಾಖೆ ಅದನ್ನ ಏನು ಆರೋಪಿ ಸಿಕ್ಕಿದ್ದಾನೆ ಅವನ ಮೂಲಕ ಬಾಯಿ ಬಿಡ್ತಕ್ಕಂಥ ಕೆಲಸಗಳಾದಾಗ 100ಕ್ಕೆ 100 ಆರೋಪಿಗಳು ಒಳಗಾಗುವಂತ ಕೆಲಸ ಆಗ್ತದೆ. ಆಗ ಮಾತ್ರ ಸಮಾಜಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ MLCಗಳು ಇವತ್ತು ನೇರವಾಗಿ ಬಂದು ಠಾಣೆಯಲ್ಲಿ ಬಂದು ಈ ಮೂಲಕ ಕೆಲಸ ಮಾಡಿರ್ತಕ್ಕಂಥ ಕೂಡ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಬಹಳ ಸಂತೋಷ ತಂದಿದೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇದೆ.